ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಆದಂತಹ ಪ್ರದೀಪ್ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರದೀಪ್ ಸರ್, ಆಗಾಗ ಒಂದಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಸದ್ದು ಮಾಡ್ತಾನೆ ಇರ್ತೀರಿ. ಈ ಹಿಂದೆ ಮೂಡ ಹಗರಣ ಆಯ್ತು, ಈಗ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂಥ ಸಚಿವರ ಮೇಲೆ ತಮ್ಮ ಆರೋಪ. ಸೊ ಏನ್ ಆರೋಪ, ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದೀರಿ ಸರ್? ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಹಲೋ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಈಗ ದೂರ್ ಕೊಟ್ಟಿದ್ದಾರಲ್ಲ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಅಧಿಕಾರದ ದುರ್ಬಳಕೆ ಅಂತ ಹೇಳಿದ್ದೀರಿ. ಸೊ ದೂರ್ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದೀರಿ, ಯಾವ ರೀತಿ ಅಧಿಕಾರದ ದುರ್ಬಳಕೆ ಆಗಿದೆ ಅಂತ? ಖಂಡಿತ ಮೇಡಮ್, ಏನಾಗಿದೆ ಅಂತಂದರೆ ಈಗ ಇವರು ನೀವು ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ಹೇಳ್ತಾರೆ, ನಾವು ಯಾವುದೇ ಸಂವಿಧಾನದ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತಾರೆ, ನಾವು ಯಾವುದೇ ಒತ್ತಡಕ್ಕಾಗಲಿ ಯಾವುದೇ ಕೆಟ್ಟ ಕೆಲಸವನ್ನಾಗಲಿ ಮಾಡೋದಿಲ್ಲ ಅಂತೇಳಿ ಪ್ರಮಾಣ ವಚನ ಮಾಡಿರ್ತಾರೆ. ಆದರೆ ಇಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡಿದಂತಹ ಒಬ್ಬ ಅಕ್ಬರ್ ಅಲಿ ಅಂತಕ್ಕಂಥವ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರ ನಿಯರ್ ಅಕ್ಕಪಕ್ಕ ಗ್ರಾಮಗಳಲ್ಲಿ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾರೆ. ಎಷ್ಟು 1,84,00,000 ರೂಪಾಯಿಗಳನ್ನು ರೈತರಿಗೆ ಬಾಕಿ ಉಳಿಸ್ಕೊಂಡಿರ್ತಾರೆ. ಬಾಕಿ ಉಳಿಸ್ಕೊಂಡು ಅವರು ಅನೇಕ ಬಾರಿ ರೈತರು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಹಣವನ್ನು ಬಿಡುಗಡೆ ಮಾಡೋ ಥರ ಕೇಳಿದ್ರು ಕೂಡ ಹಣ ಕೊಡದೇನೆ ಮೋಸ ಮಾಡಿ ಓಡೋಗಿರ್ತಾನೆ. ಈ ಬಗ್ಗೆ ಅವರು ಪೆರೇಸಂದ್ರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡ್ತಾರೆ. ಅಲ್ಲಿ FIR ಕೂಡ ಆಗುತ್ತೆ. FIR ಕೂಡ ಆಗಿ ಅವರು ಹೈದರಾಬಾದ್ಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಬರ್ತಾರೆ. ಅರೆಸ್ಟ್ ಮಾಡ್ಕೊಬಂದು ಅವರು ದುಡ್ಡು ವಸೂಲಿ ಮಾಡುವ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆಯವರು ಇದ್ದಂಥ ಸಂದರ್ಭದಲ್ಲಿ ಈ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಕರೆ ಮಾಡಿ ಇನ್ಸ್ಪೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ನೀವು ಅವ್ರನ್ನ ಬಿಟ್ಬಿಡಿ, ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆದರೆ ಈ ಕ್ಷಣದವರೆಗೆ ಆ ರೈತರಿಗೆ ತಲುಪಬೇಕಾದಂಥ 1,84,00,000 ರೂಪಾಯಿ ಹಣ ಅವ್ರಿಗೆ ತಲುಪಿಲ್ಲ. ನಂಬರ್ 1. ನಂಬರ್ 2, ಯಾವ ಅಕ್ಬರ್ ಅಲಿ ಅಂತ ಹೇಳ್ತಾ ಇದ್ದೀವೋ ಅವರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ವೆಹಿಕಲನ್ನು ದುರುಪಯೋಗಪಡಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಈ ಕಾರನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಉತ್ತರವನ್ನು ಕೊಟ್ಟಿದ್ರು, ನಾವು ಆ ಬಗ್ಗೆ ಕ್ರಮವನ್ನು ಕೈಗೊಳ್ತೇವೆ ಅಂತ. ಆದರೆ ಈ ಕ್ಷಣದವರೆಗೆ ಆ ವ್ಯಕ್ತಿ ಯಾರು ಈ ಸರ್ಕಾರದ ಕಾರನ್ನು ಯುಟಿಲೈಸ್ ಮಾಡ್ಕೊಂಡು ಓಡಾಡಿದ್ರೋ ಅದನ್ನು ಈ ಕ್ಷಣದವರೆಗೆ ಅವ್ರ ಮೇಲೆ ಆಕ್ಷನ್ ಆಗಿಲ್ಲ. ಕಾರಣ ಏನಪ್ಪ ಅಂದರೆ, ಯಾವ ವ್ಯಕ್ತಿ ಈ ವೆಹಿಕಲನ್ನು ಯೂಸ್ ಮಾಡಿದ್ರೋ ಅವರು ಹೈದರಾಬಾದ್ನಲ್ಲಿ ರೀಲ್ಸ್ ಮಾಡಿದ್ದಾರೆ. ಈ ಕಾರನ್ನ ಇಟ್ಕೊಂಡು, ಸರ್ಕಾರದ ಕಾರನ್ನು ಇಟ್ಕೊಂಡು ಕಾರಿಂದ ಇಳಿತಾ ಇರೋದು, ಕಾರಿಂದ ಹತ್ತುತ್ತಾ ಇರತಕ್ಕಂತಹ ರೀಲ್ಸ್ ಮಾಡಿ, ರೀಲ್ಸ್ ದೊಡ್ಡ ಮಟ್ಟದಕ್ಕೆ ಚರ್ಚೆ ಆಗಿದೆ. ಸೊ ಇಂಥ ಸರ್ಕಾರದ ಕಾರ್ಗಳನ್ನು ದುರುಪಯೋಗಪಡಿಸ್ಕೊಂಡಾಗ ಅದ್ರ ಮೇಲೆ ಕ್ರಮ ಜರುಗಿಸುತ್ತೇನೆ ಈ ಕ್ಷಣದವರೆಗೆ ಹಾಗೆ ಕುಳಿತಿದ್ದಾರಲ್ಲ, ಆ ಕಾರಣದಿಂದ ನಾನು ರಾಜ್ಯಪಾಲರಿಗೆ ಮನವಿ ಮಾಡಿ ದೂರನ್ನು ದಾಖಲು ಮಾಡಿದ್ದೇನೆ. ಈ ಕೂಡಲೇ ಈ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಜರುಗಿಸಿ, ಜೊತೆಗೆ ಜಮೀರ್ ಅಹಮದ್ ಖಾನ್ ರವರು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಅವರನ್ನು ಆರೋಪಿತರನ್ನ ಅರೆಸ್ಟ್ ಮಾಡಿದಂಥವ್ರನ್ನ ರಿಲೀಸ್ ಮಾಡುವಲ್ಲಿ ಸಹಾಯ ಮಾಡಿದ್ದಾರೆ, ಮತ್ತೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದಿದ್ದಾರೆ. ನಮ್ಮ ರಾಜ್ಯದ ಸಚಿವರು ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿತ್ತು, ಅವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಾಗಿತ್ತು. ಬದಲಾಗಿ ತಮ್ಮದೇ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಅವರ ಪರವಾಗಿ ನಿಂತು ಅವ್ರು ಬಚಾವಾಗೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಅರ್ಥನಾ? ಎಸ್, ಖಂಡಿತ ಮೇಡಮ್, ಖಂಡಿತ 100ಕ್ಕೆ 100 ಭಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ರೈತರ ಪರವಾಗಿ ನಿಂತ್ಕೋಬೇಕಾಯ್ತು. ಮೆಕ್ಕೆಜೋಳ ಖರೀದಿ ಮಾಡಿರ್ತಕ್ಕಂಥ 1,84,00,000 ಬಾಕಿ ಇರ್ತಕ್ಕಂಥ ಬಾಕಿ ಹಣವನ್ನು ಕೊಡಿಸ್ಲಿಕ್ಕೆ ಅವ್ರು ಪ್ರಯತ್ನ ಪಡಬೇಕಾಯಿತು. ಆದರೆ ಆ ಪೊಲೀಸ್ನವ್ರಲ್ಲಿ ಮಾತಾಡ್ತಾ ಆ ಇನ್ಸ್ಪೆಕ್ಟ್ರು ಮತ್ತು ಜಮೀರ್ ಅಹಮದ್ ಖಾನ್ ಅವರ ಕಾನ್ವರ್ಜೇಷನ್ ನೋಡಿದ್ರೆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ನಾನು ಈಗ ಆಲ್ರೆಡಿ ಅನೇಕ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಹೈದರಾಬಾದ್ ಹೋಗಿನೂ ಕೂಡ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸೆಟ್ರೇಟ್ ಮಾಡ್ಕೊಳ್ಳಿ, ನಾನು ಬಿ ರಿಪೋರ್ಟ್ ಹಾಕ್ತೀನಿ, ನೀವು ಅವ್ರಿಗೆ ಬಾಕಿ ಹಣ ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಆದರೂ ಅವ್ರಿಗೇನೋ ಈಗೋ ಸಿಸ್ಟಮು ಈ ಕ್ಷಣದವರೆಗೂ ದುಡ್ಡು ಕೊಡ್ತಾ ಇಲ್ಲ ಅಂತ ಅವರು ಆ ಎಕ್ಸ್ಪ್ರೆಸ್ಸನ್ನು ಮಾಡ್ತಾರೆ, ಒಪಿನಿಯನ್ನ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಜಮೀರ್ ಅಹಮದ್ ಖಾನ್ ಅವರು ರೈತರ ಪರವಾಗಿ ನಿಂತ್ಕೊಂಡು ಎಸ್ ಕೊಡಿ, ಅವರಿಗೆ ಏನು ಬಾಕಿ ಉಳಿದಿದೆ ಹಣವನ್ನು ಅವ್ರಿಗೆ ರಿಲೀಸ್ ಮಾಡಿಕೊಡಿ, ಅವರಿಗೆ ಅವ್ರು ಸಹಾಯ ಮಾಡಿ ಅಂತ ಹೇಳ್ಬೇಕಾದಂಥ ಜಮೀರ್ ಅಹಮದ್ ಖಾನ್ ಅವರು ಅವ್ರಿಗೆ ಆರೋಪಿಗೆ ಸಹಾಯ ಮಾಡಿದ್ರೆ, ನೀವು ಸಚಿವರಾಗಿ ಸರ್ಕಾರದ ಒಂದು ದೊಡ್ಡ ಇಲಾಖೆಯನ್ನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು, ನೀವು ಏನು ಸಂದೇಶವನ್ನು ಜನತೆಗೆ ಕೊಡ್ತೀರಿ? ರಾಜ್ಯ ಜನತೆಗೆ ನಿಮ್ಮ ಸಂದೇಶ ಏನು? ಇದಾ ನಿಮ್ಮ ನಡವಳಿಕೆ? ಇದಾ ನಿಮ್ಮ ತೀರ್ಮಾನ? ಅದನ್ನು ನಾವು ಪ್ರಶ್ನೆ ಮಾಡಿದ್ದೀನಿ. ಆದರೆ ಈ ಕ್ಷಣದವರೆಗೆ ಈ ಬಗ್ಗೆ ಅದೇ ವ್ಯಕ್ತಿ ಕಾರಣ ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಸದನದಲ್ಲಿ ಬಂದ ದೊಡ್ಡ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕ್ರಮ ಕೈಗೊಳ್ತೀನಿ ಅಂತ. ಆದರೆ ಈ ಕ್ಷಣದವರೆಗೆ ಕ್ರಮ ಆಗಿಲ್ಲದ ಏನರ್ಥ? ಯಾರೋ ಒಬ್ಬ ವ್ಯಕ್ತಿ ಹೈದರಾಬಾದ್ ಮೂಲದವರು ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರನ್ನ ರೀಲ್ಸ್ ಮಾಡಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಏನು ಉಪಯೋಗ? ಏನು ಮೇಡಮ್, ಎಲ್ಲಿಗೆ ಬಂತು? ನಾವು ಎಲ್ಲಿದ್ದೀವಿ? ನಾವು
ಇದನ್ನ ಪ್ರಶ್ನೆ ಮಾಡಿ ನಾನು ರಾಜ್ಯಪಾಲರಿಗೆ ಕೊಟ್ಟಿದ್ದೇನೆ. ಅಂದ್ರೆ ಈ ಪ್ರದೀಪ್ ಕೂಡಲೇ ಸರ್, ನಿಮ್ಗೆ ಸಂಬಂಧಪಟ್ಟಂತ ನಂಬಿಕೆ ಇಲ್ಲ ಈಗ ಇಲಾಖೆಗೆ ಸರ್ಕಾರ ನಿರ್ದೇಶನ ಅಂತೂ ಕೊಡಿ, ಅಲ್ಲ, ಕ್ರಮ ಈಗ ಕೈಗೊಳ್ಳಕ್ಕೆ ಅಂತ. ಸರ್ಕಾರದ ನಿಟ್ಟಿನಲ್ಲೇ ಕ್ರಮಗಳಾಗಬೇಕಾಗಿತ್ತು. ಯಾಕಂದ್ರೆ ಆಡಿಯೋ ವೈರಲ್ ಆಗಿತ್ತು, ಇಲ್ಲಿ ಸರ್ಕಾರಿ ವಾಹನವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳಿತ್ತು. ನೀವೇ ಹೇಳ್ದಂಗೆ ರೀಲ್ಸ್ ಮಾಡಿದ್ರು. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತ ಸನ್ನಿವೇಶ. ಸಚಿವ ಸಂಪುಟದಲ್ಲಿ ಇದ್ದವರು ಈ ರೀತಿ ನಡೆದುಕೊಳ್ಬೇಕಾ ಅಂತ ಜನನೇ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಸರ್ಕಾರನೇ ಕ್ರಮ ಕೈಗೊಳ್ಳಬೇಕಾಗಿತ್ತು, ಅಲ್ಲಿಂದ ಕ್ರಮ ಆಗಲ್ಲ ಅನ್ನೋ ಕಾರಣಕ್ಕೆ, ಸಚಿವರ ರಕ್ಷಣೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀರಾ ಹೇಗೆ? ಖಂಡಿತ ಮೇಡಮ್. ರೀಲ್ಸ್ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಿ ಮೇಡಮ್, ಒಂದು ಸರ್ಕಾರಿ ವಾಹನವನ್ನ ಇಟ್ಕೊಂಡು ಹೈದರಾಬಾದ್ನಲ್ಲಿ ಯಾವುದೋ ಹೋಟ್ಲು ಮುಂದೆ ಆ ಸರ್ಕಾರಿ ವಾಹನವನ್ನು ನಿಲ್ಲಿಸಿ ಕೆಳಗಡೆಗೆ ಇಳಿತಾ ಇರೋದು, ಕೆಳಗಡೆ ಮತ್ತೆ ಕಾರ್ಗೆ ಹತ್ತಾ ಇರ್ತಕ್ಕಂಥ ರೀಲ್ಸ್ ಮಾಡ್ತಾರೆ ಒಂದು ಸರ್ಕಾರದ ವಾಹನವನ್ನು. ಅಂದರೆ ಇದು ಸರ್ಕಾರ ಎಷ್ಟು ಮಟ್ಟಿಗೆ ತೀಕ್ಷ್ಣವಾಗಿ ಇದರಲ್ಲಿ ವರ್ತಿಸಬೇಕಾಯಿತು, ಕ್ರಮವನ್ನು ಜರುಗಿಸಬೇಕಾಯಿತು ಇಲಾಖೆ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿರ್ತಕ್ಕಂಥ. ಈ ಕ್ಷಣದವರೆಗೆ ಮೇಡಮ್ ವಿಧಾನಸಭೆ ಅಧಿವೇಶನ ಎಷ್ಟು ದಿವಸ ಆಯಿತು? ಆಲ್ಮೋಸ್ಟ್ 2 ತಿಂಗಳಾಯಿತು. ಇಷ್ಟು ದಿವಸ ಬೇಕಾ ಕ್ರಮ ಕೈಗೊಳ್ಳೋಕ್ಕೆ? ಅವ್ರು ಯಾರು ಅಂತ, ಅವನು ಯಾರಾದ್ರೆ ಆಗಲ್ಲ ಈ ಕಾರನ್ನ ಉಪಯೋಗಿಸಿ ನೀವೆಲ್ಲ ರೀಲ್ಸ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಸರ್ಕಾರ ಏನು ಮಾಡ್ತಾ ಇದೆ? ಈ ರೀತಿಯ ಅನೇಕ ಅವಘಡಗಳನ್ನು ಇಲಾಖೆನ ಅನೇಕ ಬಾರಿ ಮಾಡಿದ್ರೆ, ಹಿಂದೆನೂ ಕೂಡ ಅನೇಕ ಇವರು ಏನೇನು ಒಂದು ಜಮೀರ್ ಅಹಮದ್ ಖಾನ್ ಅವರು ಒಂದು ಟೆಂಡರನ್ನು ಕರೆದೆ 750 ಕೋಟಿಯನ್ನು ಒಂದು ಇಲಾಖೆಯಲ್ಲಿ ದುರುಪಯೋಗ ಪಡಿಸ್ಕೊಂಡ್ರು. ಆ ಬಗ್ಗೆನೂ ಕೂಡ ನಾನು ದೂರು ಕೊಟ್ಟಿದ್ದೇನೆ. ಅದನ್ನು ಕೂಡ ರಾಜ್ಯಪಾಲರಿಗೆ ಆಲ್ರೆಡಿ ದೂರು ಕೊಟ್ಟಿದ್ದೇನೆ. ಟೆಂಡರ್ ಅನ್ನ ಕರೀದೇನೆ, ಯೋಜನೆಗೆ ಸಂಬಂಧಪಟ್ಟಂತೆನಾ ಟೆಂಡರ್ ಕರೀದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರದೇನೆ 750 ಕೋಟಿ ರೂಪಾಯಿನ 675 ಕೋಟಿ ರೂಪಾಯಿಯನ್ನ ರಿಲೀಸ್ ಮಾಡಿಸ್ಕೊಂಡಿದ್ರು. ಆ ಬಗ್ಗೆ ಈವನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಡ್ಕೊಂಡಿರ್ಲಿಲ್ಲ. ಈ ಬಗ್ಗೆ ನಾನು ಆಲ್ರೆಡಿ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತು ರಾಜ್ಯಪಾಲರಿಗೆ ಇಬ್ಬರಿಗೂ ದೂರನ್ನ ಕೊಟ್ಟಿದ್ದೇನೆ. ಅದ್ರ ಬಗ್ಗೆನೂ ಕೂಡ ಈ ಕ್ಷಣದವರೆಗೆ ಕ್ರಮ ಆಗಿಲ್ಲ. ಅದಾದ್ಮೇಲೆ ನಾನು ದೂರು ಕೊಟ್ಟ ಮೇಲೆ ಫೈನಾನ್ಸಿಯಲ್ ಅಪ್ರೂವ್ಮೆಂಟ್ ತಗೊಳ್ಳಕ್ಕೆ ಟ್ರೈ ಮಾಡಿದ್ರು. ಆ ಬಗ್ಗೆ ನಾನು ದಾಖಲೆ ಕೊಡ್ತಾ ಇಲ್ಲ. ಪ್ರದೀಪ್ ಸರ್, ಈಗ ಪದೇ ಪದೇ ದೂರು ಕೊಟ್ಟಿದ್ದೀರಿ, ಹಣದ ದುರ್ಬಳಕೆ ಕೂಡ ಆಗಿದೆ ಇಲಾಖೆಯಲ್ಲದ್ದು ಒಂದು. ಜೊತೆಗೆ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಇವ್ರ ಆರೋಪ ಅಲ್ಲ, ಸ್ವಪಕ್ಷದವರೇ ಅವ್ರ ಮೇಲೆ ಆರೋಪ ಮಾಡಿದ್ರು ಕೂಡ ಅವರ ಬೆನ್ನಿಗೆ ನಿಂತ್ಕೊಂಡಿದೆ ಸರ್ಕಾರ ಅನ್ನುವಂತಹ ವಿಚಾರ. ರೈತರ ಹಿತಾಸಕ್ತಿ ಕಾಪಾಡೋ ಬದಲಾಗಿ ಯಾರು ಆರೋಪ ಮಾಡಿದ್ರಲ್ಲ, ಯಾರು ಇಲ್ಲಿ ರೈತರಿಗೆ ಮೋಸ ಮಾಡಿದ್ರಲ್ಲ, ಅವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ಅಂದ್ರೆ ಸರ್ಕಾರ ಕಂಪ್ಲೀಟ್ ಆಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ನಿಂತಿದೆ. ನನ್ನನ್ನು ಯಾರು ಏನ್ ಮಾಡ್ಕೊಳ್ತಾರೆ ಅನ್ನುವಂತ ಆ ದೌಲತ್ತು ಧಿಮಾಕು ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಇದೆ ಅಂತ ತಮ್ಮ ಭಾವನೆನಾ ಹೇಗೆ ಅಂತ? ಅಲ್ಲ ಮೇಡಮ್, ಆ ರೀತಿ ಇಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಈ ಕ್ಷಣಕ್ಕೆ ಇಲ್ಲ ಅನ್ನೋದಾಗಿದ್ರೆ ಈ ಕೆಲಸ ಮಾಡ್ತಾ ಇದ್ರಾ? ಆ ಇರೋ ಕಾರಣಕ್ಕೋಸ್ಕರನೇ ಆ ದೌಲತ್ತು, ದುರಹಂಕಾರ ಮತ್ತೆ ಅಧಿಕಾರದ ಮದ. ಮುಖ್ಯಮಂತ್ರಿಗಳು ನಾನು ಏನು ಹೇಳಿದ್ರು ಕೇಳ್ತಾರೆ, ನಾನು ಹೇಳಿದ್ರು ಮಾಡ್ತಾರೆ, ನನಗೆ ಅವ್ರ ರಕ್ಷಣೆಗಿದ್ದಾರೆ ಅನ್ನುವ ಮಂಡುತನ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಅವರು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷಣದಿಂದ ಜಮೀರ್ ಅಹಮದ್ ಖಾನ್ ಅವರು ಈ ಥರ ಉದ್ದಟತನವನ್ನು ನಡ್ಕೊತಾ ಇದ್ದಾರೆ. ಅವತ್ತೇನಾದರೂ 675 ಕೋಟಿ ರೂಪಾಯಿನ ವಿತೌಟ್ ಫೈನಾನ್ಷಿಯಲ್ ಅಪ್ರೂವ್ಮೆಂಟ್ ತಗೊಳ್ಳ ದಿವಸನೇ ಅವ್ರನ್ನ ಸಂಪುಟ ಸಂಬಂಧದಿಂದ ವಜಾ ಮಾಡಬೇಕಾಗಿತ್ತು ಅವ್ರನ್ನ. ಆದರೆ ಇವತ್ತು ಸಂಪುಟದಿಂದ ವಜಾ ಮಾಡದೆ ಉಳಿಸ್ಕೊಂಡಿದ್ದೀರಿ ಅಂದರೆ ಅದೆಲ್ಲ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷ ಇದೆ. ಇವತ್ತು ಅಷ್ಟೇ ಈ ಮುಖ್ಯಮಂತ್ರಿಗಳೇ ಸ್ವತಃ ಉತ್ತರ ಕೊಡ್ತರು. ಆ ಕಾರ್ ಮೇಲೆ ಯಾರ ಕಾರ್ನ ಮಿಸ್ಯೂಸ್ ಮಾಡ್ಕೊಂಡ್ರು, ಯಾರ ಕಾರ್ನ ಯುಟಿಲೈಸ್ ಮಾಡ್ಕೊಂಡಿದ್ರು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಯಾಕೆ ತಗೊಂಡಿಲ್ಲ? ಆಯ್ತು, ಯಾರಿಗಾರ ಕೊಡ್ತಾರಾ? ನಿಮ್ಗೆ ನಮ್ಗೆ ಕೊಡ್ತಾರಾ? ಸರ್ಕಾರದ ಕಾರಣ ನಾನು ರಿಲೀಸ್ ಮಾಡ್ಕೊಡ್ತೀನಿ, ನಿಮ್ಗಾರ ನೀವಾರು ಇಸ್ಕೊಳ್ಳಿ ಮೇಡಮ್, ನಾನಾರು ಇಸ್ಕೊತೀನಿ, ಕೊಡ್ತಾರಾ ಕೇಳಿ, ನಾನು ರಿಲೀಸ್ ಮಾಡ್ಕೊಡ್ತೀನಿ. ಬಿಡಿ, ಅಲ್ಲ ಮಾಡಂಗಿಲ್ಲ. ಈ ಸಪೋಸ್ ಅವ್ರ ಪರ್ಸನಲ್ ಕೆಲಸಕ್ಕೂ ಕೂಡ ಯೂಸ್ ಮಾಡ್ಕೊಳಂಗಿಲ್ಲ ಅನ್ನುವಂತ ನಿಯಮಗಳಿದೆ. ಅದನ್ನ ಬಿಟ್ಟು ಇನ್ಯಾರ್ಕೋ ಕೊಡ್ತಾರೆ, ರೀಲ್ಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ಅದು ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಈ ಭಾಗದಲ್ಲಿ ಓಡಾಡಿದೆ. ಈ ಭಾಗದಲ್ಲಿ 100 ಕಿಲೋಮೀಟರ್ ಆ ಕಾರನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಓಡಾಡಿದೆ. ಅದ್ರ ಬಗ್ಗೆ ದಾಖಲಾತಿ ಇದೆ ನಮ್ಮ ಹತ್ರ. ಅದು ಯಾರ್ಯಾರು ಉತ್ತರ ಕರ್ನಾಟಕದ ಅನೇಕ ಶಾಸಕರ ಮನೆಗಳ ಹತ್ರ ಎಲ್ಲ ಹೋಗಿದೆ. ಕಲಬುರಗಿ ಒಬ್ರು ಶಾಸಕರ ಮನೆಗೆ ಹೋಗಿದೆ. ಇಷ್ಟೆಲ್ಲ ಇದ್ರೂ ಸಹಿತ ದಾಖಲಾತಿಗಳಿದ್ರು ಕೂಡ ಇವರೆಗೂ ಕ್ರಮ ಜರುಗಿಸಿಲ್ಲ ಅಂದ್ರೆ ಅರ್ಥ ಏನು? ಬಟ್ ಆ ಕಾರ್ ನಂಬರ್ ತಗೊಂಡ್ರೆ ಎಲ್ಲೆಲ್ಲಿ ಆ ಕಾರ್ನ ಓಡಾಡಿಸಿದ್ರಿಂದ ಮಾಹಿತಿ ಸಿಗುತ್ತೆ. ಕಳೆದ 2-3 ತಿಂಗಳಲ್ಲಿ ಎಲ್ಲೆಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ದುರುಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. RTO ಒಂದು ಲೆಟರ್ ಬರೆದ್ರೆ ಎಲ್ಲೆಲ್ಲಿ ಹೋಗಿದೆ ಈ ಕಾರು ಎನ್ಕ್ವೈರಿ ಮಾಡಿದ್ರೆ ಎನ್ಕ್ವೈರಿ ಮಾಡ್ಕೊಡ್ತಾರೆ. ಆದ್ರೆ ಈ ಕ್ಷಣದವರೆಗೆ ಕ್ರಮನ ಕೈಗೊಳ್ಳೋದಿಲ್ಲ, ಅದ್ರ ಬಗ್ಗೆ ಆಕ್ಷನ್ಯ ಮಾಡಲ್ಲ ಅಂದ್ರೆ ಇದೊಂದು ಉದ್ದಟತನ ಅಲ್ವಾ? ನಿಮ್ಮ ನಿರ್ಧಾರ, ನಿಮ್ಮ ನಿಲುವುಗಳು ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? JDS ನ ನಿಲುವು ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಅಲ್ಲ, ಖಂಡಿತ. ಈಗ ರಾಜ್ಯಪಾಲರಿಗೆ ನಾನು ಭೇಟಿ ಮಾಡಕ್ ಹೋದಾಗ ರಾಜ್ಯಪಾಲರು ನನಗೆ ಸಿಗ್ಲಿಲ್ಲ. ಆದರೆ ನಾನು ಅವರ ಪರ್ಸನಲ್ ಸೆಕ್ರೆಟರಿ ಹತ್ರ ಮಾತಾಡಿ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ.
ರಾಜ್ಯಪಾಲರು ಎಲ್ಲ ಹೊರಗಡೆ ಹೋಗಿದ್ರು. ನಾಳೆ ಅಥವಾ ಇವತ್ತು ಅಥವಾ ನಾಳೆ ನಾನು ಸಾಧ್ಯ ಆದರೆ ಭೇಟಿ ಮಾಡಿ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ಕೊಟ್ಟು ಈ ಬಗ್ಗೆ ಆಕ್ಷನ್ ತಗೊಳ್ಳೋಕ್ಕೆ ಯಾರಿದ್ರು ಯಾರು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ ಕಾರಣ, ಯಾರು ಇದ್ರ ಹಿಂದೆ ಇದ್ದಾರೆ, ಅವರು ಯಾರು ಆ ವ್ಯಕ್ತಿಗೂ ಜಮೀನು ಅಹಮದ್ ಏನು ಸಂಬಂಧ, ಯಾಕೆ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ದೊಡ್ಡ ಮಟ್ಟದ ಏನೋ ಒಂದು ಇದ್ದೇ ಇರ್ತದೆ. ಮಿಸ್ಯೂಸ್ ಆಗಬೇಕು ಅಂತಂದರೆ ಜಮೀನು ಅಹಮದ್ ಖಾನ್ರಿಗೂ ಈ ವ್ಯಕ್ತಿಗೂ ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಏನು, ಯಾವ ರೀತಿಯ ಸಂಬಂಧ, ಹಿಸ್ಟ್ರಿ ಕೆದಕೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾಪ ಕೆದಕಿ ದಾಖಲಾತಿಗಳನ್ನ ಸಂಗ್ರಹ ಮಾಡಿ ದೂರ್ ಕೊಟ್ಟವ್ರು ನೀವು. ಇದನ್ನೇನ್ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬಿಡ್ತೀರಪ್ಪ? ಅವ್ರಿಗೂ ಏನ್ ಸಂಬಂಧ ಅಂತ ಆಲ್ರೆಡಿ ದಾಖಲಾತಿ ಇದೆ. ಆ ಕಾರು ಎಲ್ಲೆಲ್ಲಿ ಹೋಗಿದೆ, ಯಾರ್ಯಾರ ಮನೆಗೆ ಹೋಗಿದೆ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ, ಡೌಟೇ ಬೇಡ. ಆದ್ರೆ ಸಂಬಂಧಪಟ್ಟವ್ರ ಮುಂದೆ ಎನ್ಕ್ವೈರಿ ಆದ್ರೆ ನಾನು ತಗೊಂಡೋಗಿ ಕೊಡ್ತೀನಿ. ಅದು FIR ರಿಜಿಸ್ಟರ್ ಆಗಲಿ, ನಾನು ತಗೊಂಡೋಗಿ ಕೊಡ್ತೀನಿ. ಎಲ್ಲೆಲ್ಲಿ ಹೋಗಿದೆ ಕಾರು, ಯಾವ ರೀತಿ ದುರುಪಯೋಗ ಆಗಿದೆ, ಯಾರ್ಯಾರ ಮನೆಗೆ ಹೋಗಿದೆ ಕಾರು, ಯಾರ್ಯಾರೆಲ್ಲ ಯಾವ ರಾಜ್ಯಕ್ಕೆ ಹೋಗಿದೆ ನನಗೆ ಗೊತ್ತಿದೆ. ಅದೆಲ್ಲವನ್ನು ಸಮಯ ಬಂದಾಗ ಅದನ್ನ ಅವ್ರ ಮುಂದೆ ಯಾವ ಅಧಿಕಾರಿಗಳ ಮುಂದೆ ಕೊಡ್ತೀನಿ. ಖಂಡಿತ ಈ ಬಗ್ಗೆ ಏನಾದ್ರು ದೂರು ದಾಖಲಾಗ್ಲಿಲ್ಲ ಅಂತಂದ್ರೆ ನೋಡೋಣ, ಅದ್ರ ಬಗ್ಗೆ ಮುಂದಿನ ಹೋರಾಟ ಏನ್ ಮಾಡಬೇಕು. ಖಂಡಿತ ದಾಖಲಾತಿಗಳು ಇಂಪಾರ್ಟೆಂಟ್ ಆಗುತ್ತೆ ಸರ್. ರಾಜ್ಯದ ಜನ ಅದನ್ನ ನಂಬಬೇಕು ಅಂದ್ರೆ ದಾಖಲಾತಿಗಳು ಸಾಕ್ಷ್ಯ ಕೇಳ್ತಾರೆ ಯಾರೇ ಆಗ್ಲಿ. ಈಗ JDS ಪರಿಸ್ಥಿತಿ ಹೆಂಗಂದ್ರೆ ನನ್ನ ಹತ್ರ ಇದೆ ಪೆನ್ ಡ್ರೈವ್ ಬಿಟ್ಬಿಡ್ತೀನಿ, ಗೊಟ್ಬಿಡ್ತೀನಿ, ಆ ರೀತಿ ಆರೋಪಗಳಿಗೆ ಸೀಮಿತ ಆಗಬಾರ್ದು ಅಂತ ದಾಖಲೆ ಇಟ್ಕೊಂಡು ಆರೋಪಕ್ಕೆ ಅಂತ ಅಲ್ಲ ಮೇಡಮ್, ಈಗಲೇ ನನ್ನ ಮೊಬೈಲ್ ಎಲ್ಲ ಇದೆ. ಎಸ್, ನಿಮ್ಗೆ ಡೌಟ್ ಇದ್ರೆ ಈಗಲೇ ಕೊಡ್ತೀನಿ. ಶೋರ್ ಸರ್. ಆ ದಾಖಲಾತಿಗಳನ್ನ ರಾಜ್ಯದ ಜನರ ಮುಂದೆ ಇಡೋಣ. ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ ಸರ್. ಧನ್ಯವಾದಗಳು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ.